ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಇವರನ್ನ ಪ್ರೀತಿಸುವಂಥ ಅದೆಷ್ಟೋ ಜೀವಗಳಿದ್ದಾವೆ. ಅದೆಂಥದ್ದೇ ಆರೋಪ ದರ್ಶನ್ ಮೇಲೆ ಬರಲಿರಿ, ದರ್ಶನ್ ನಮ್ಮ ಬಾಸು, ನಮ್ಮ ದರ್ಶನ್ ನಮ್ಮ ದೇವರು ಅನ್ನುವಂತಹ ಒಂದು ಪೂಜ್ಯನೀಯ ಭಾವ ಮತ್ತು ಒಂದು ವಿಶೇಷವಾದಂಥ ಗೌರವ ದರ್ಶನ್ ಬಗ್ಗೆ ಸಾಕಷ್ಟು ಜನರಲ್ಲಿದೆ. ಅದರಲ್ಲಿ ಬಹುಶಃ ಈ ವಿಡಿಯೋನ ನೋಡ್ತಿರುವಂತಹ ದರ್ಶನ್ ಅಭಿಮಾನಿಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂತ ಹೇಳಿ ನಂಗೆ ಅನಿಸುತ್ತೆ. ನೀವು ಕೂಡ ಇದೇ ಭಾವನೆಯಲ್ಲಿ ದರ್ಶನ್ನೇ ದರ್ಶನ್ನೇ ಸರಿಸಾಟಿ, ಡಿ ಬಾಸೇ ಸರಿಸಾಟಿ ಅಂತ ಹೇಳ್ಬಿಟ್ಟು ಹೇಳುವಂತಹ ಕಟ್ಟರ್ ಅಭಿಮಾನಿಗಳು ನೀವಾಗಿದ್ದರೆ ದಯವಿಟ್ಟು ಈ ಸ್ಟೋರಿಯನ್ನು ಕೊನೆವರೆಗೆ ನೋಡಬೇಕು. ಜೊತೆಗೆ ನಿಮ್ಮದೊಂದು ಲೈಕು ಕಮೆಂಟು ಇರಲಿ, ನಮಗೂ ಕೂಡ ಗೊತ್ತಾಗುತ್ತೆ ನೀವೆಂಥ ಫ್ಯಾನು ದರ್ಶನ್ದು ಅಂತ ಹೇಳಿ ಗೊತ್ತಾಗುತ್ತೆ. ಜೊತೆಗೆ ಈ ಸ್ಟೋರಿಯನ್ನು ಅತಿ ಹೆಚ್ಚು ಜನರಿಗೂ ಕೂಡ ಶೇರ್ ಮಾಡೋದ್ರ ಮೂಲಕ ದರ್ಶನ್ ಫ್ಯಾನ್ಸ್ಗೆ ಈ ಸ್ಟೋರಿ ತಲುಪುವಂತೆ ಮಾಡಿ. ಕಾರಣ ದರ್ಶನ್ಗೆ ಎಂತಹ ಡೈಹಾರ್ಡ್ ಫ್ಯಾನ್ಸ್ಗಳು ಇದ್ದಾರೆ ಅನ್ನೋದು ಗೊತ್ತಾಗಬೇಕು. ಅದೇ ಕಾರಣಕ್ಕೆ ಇತ್ತೀಚೆಗೆ ನನ್ನ ಜೀವ ಇರೋ ತನಕ ದರ್ಶನ್ ಸರ್ಗೆ ನಾನು ಋಣಿ ಅಂತ ಹೇಳ್ಬಿಟ್ಟು ಹೇಳಿರುವಂಥ ಒಂದು ಮಾತು. ಈ ಮಾತು ಯಾರು ಹೇಳಿದ್ದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದು ಬೇರೆ ಯಾರು ಅಲ್ಲ, ಅದೇ ಬುಲ್ಬುಲ್ ರಚಿತಾರಾಮ್. ಬುಲ್ಬುಲ್ ರಚಿತಾರಾಮ್ ಅಂತ ಹೇಳಿ ಕರೆಸ್ಕೊಳ್ಳೋದಕ್ಕೆ ನನ್ನ ಕೊನೆಯ ಉಸಿರು ಇರೋವರೆಗೂ ಕೂಡ ನನಗೆ ಆಸೆ. ಹಾಗೆ ಕರಿಬೇಕು ನನ್ನನ್ನು ಅಂತೇಳ್ಬಿಟ್ಟು ಡಿಮ್ಯಾಂಡ್ ಮಾಡುವಂಥ ನಟಿ ಈ ರಚಿತಾರಾಮ್. ಕಾರಣ ಅದು ದರ್ಶನ್ ಮೇಲಿರುವಂತಹ ಪ್ರೀತಿ ಗೌರವ ಕಾರಣಕ್ಕೋಸ್ಕರ. ಖಂಡಿತವಾಗ್ಲೂ ರಚಿತಾರಾಮ್ ಅನ್ನುವಂಥ ಐಡೆಂಟಿಫಿಕೇಷನ್ ಅಥವಾ ರಚಿತಾರಾಮನ್ನು ಗುರುತಿಸುವಿಕೆ ಇವತ್ತು ಸಿಗೋದಕ್ಕೆ ಎಲ್ಲದಕ್ಕೂ ಕೂಡ ಕಾರಣ ದರ್ಶನ್ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಒಬ್ಬ ಸೀರಿಯಲ್ ನಟಿಯನ್ನು ಸಿನಿಮಾ ನಟಿಯಾಗಿ ಮಾಡಿ ಇವತ್ತು ಕನ್ನಡದ ಸ್ಟಾರ್ ನಟಿಯನ್ನಾಗಿ ಮಾಡಿದಂತಹ ಖ್ಯಾತಿ ಏನಾದರೂ ಇದ್ದರೆ, ಆ ಹೆಗ್ಗಳಿಕೆ ಏನಾದರೂ ಇದ್ದರೆ ಅದು ದರ್ಶನ್ಗೆ ಸಲ್ಲಬೇಕು. ಬಹುಶಃ ರಚಿತಾರಾಮ್ ಅವರ ಕಾಲ ಕೆಳಗೆ ರಶ್ಮಿಕಾ ಯಾಕೆ ನುಸುಳಬೇಕು ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ರಶ್ಮಿಕಾ ಈ ವಿಚಾರವನ್ನು ನೋಡಬೇಕು. ರಶ್ಮಿಕಾ ಅವಕಾಶ ಕೊಟ್ಟಂತಹ ರಕ್ಷಿತ್ ಶೆಟ್ಟಿಗೆ ಏನು ಮಾಡಿದ್ರು ಅನ್ನೋದು ಬಹುಶಃ ನಿಮಗೂ ಕೂಡ ಗೊತ್ತಿದೆ. ಕೇವಲ ರಕ್ಷಿತ್ ಶೆಟ್ಟಿನ ಮರೆತಿದ್ದು ಮಾತ್ರ ಅಲ್ಲ ರೀ, ಮದುವೆ ಆಗ್ತೀನಿ ಅಂತೇಳ್ಬಿಟ್ಟು ಕೈಕೊಟ್ಟು ಹೋದಂತಹ ಆಕೆ ಇವತ್ತು ಬೇರೊಬ್ಬನ ಜೊತೆಗೆ ಸರಪ ಸಲ್ಲಾಪದಲ್ಲಿ ಮತ್ತು ಈ ಕನ್ನಡ ಇಂಡಸ್ಟ್ರಿಯನ್ನೇ ಎಡಗಾಲಿನಲ್ಲಿ ಎದ್ದು ಒಂದು ರೀತಿಯಲ್ಲಿ ಕನ್ನಡ ಇಂಡಸ್ಟ್ರಿಯನ್ನೇ ಎಡಗಾಲಿನಲ್ಲಿ ಒದ್ದು ಹೋಗಿದ್ದಾರೆ. ಅಂಥದ್ರಲ್ಲಿ ಈ ರಶ್ಮಿಕಾ ಈ ಭಾಗದಲ್ಲಿ ಅಂದರೆ ಈ ಕರ್ನಾಟಕ ಭಾಗದಲ್ಲಿ ನೆನಪಾಗಿ ಉಳಿದಿದ್ದರೆ ರಚಿತಾರಾಮ್ ನಿಜವಾಗ್ಲೂ ಕೂಡ ಇವತ್ತು ಕನ್ನಡಿಗರ ಹೃದಯವನ್ನು ಗೆದ್ದಿದ್ದಾರೆ. ಕಾರಣ ಆಕೆ ಹತ್ತಿದ ಏಣಿಯನ್ನು ಮರೆಯೋದೂ ಕೂಡ ಇಲ್ಲ ಅನ್ನೋದು. ಸಾಕಷ್ಟು ಸಲ ರಚಿತಾ ಈ ವಿಚಾರವನ್ನು ಹೇಳಿದ್ದಾರೆ. ನಾನು ದರ್ಶನ್ ಅವರಿಗೆ ಯಾವತ್ತೂ ಕೂಡ ಚಿರಋಣಿ. ಇವತ್ತು ನಾನು ರಚಿತಾರಾಮ್ ಅಂತೇಳಿ ಕರೆಸ್ಕೊಳ್ಳೋದಕ್ಕೆ ಅಥವಾ ರಚಿತಾರಾಮ್ ಅಂತ ಹೇಳ್ಬಿಟ್ಟು ಐಡೆಂಟಿಫಿಕೇಷನನ್ನು ಪಡಿತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನೇರವಂಥ ಕಾರಣ ಮತ್ತು ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ರೀಸನ್ ಅಂತ ಹೇಳಿದ್ರೆ ಅದು ದರ್ಶನ್ ಅನ್ನೋದನ್ನು ಪದೇ ಹೇಳ್ತಾರೆ. ಜೊತೆಗೆ ಅದನ್ನು ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ ಅನ್ನೋದನ್ನು ಕೂಡ ಸಾಕಷ್ಟು ಸಲ ರಚಿತಾ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ಇತ್ತೀಚೆಗೆ ಹೇಳಿದಂಥ ಮತ್ತೊಂದು ಮಾತು ಕೂಡ ರಚಿತಾ ಅವರ ಈ ಗ್ರ್ಯಾಟಿಟ್ಯೂಡ್ ಏನಿದೆ ನೋಡಿ, ದರ್ಶನ್ ಬಗೆಗಿನ ಅವರ ಒಂದು ಧನ್ಯವಾದ ಸಮರ್ಪಣಾ ಮನೋಭಾವನೆ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಬದಲಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಡಿಂಪಲ್ ಕ್ವೀನ್ ಮತ್ತು ಕನ್ನಡಿಗರ ನೆಚ್ಚಿನ ನಟಿ ಅಂತ ಹೇಳ್ಬಿಟ್ಟು ಕರೆಸ್ಕೊಳ್ಳುವಂಥ ರಚಿತಾರಾಮ್ ಅವರು ಇವತ್ತು ಸ್ಯಾಂಡಲ್ವುಡ್ಗೆ ಸ್ಟಾರ್ ನಟಿ ಆಗಿದ್ರೂ ಕೂಡ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಟ್ಟಿದ್ದು ಬುಲ್ಬುಲ್ ಸಿನಿಮಾದಿಂದ ಅನ್ನೋದು ಡೌಟೇ ಇಲ್ಲ. ತೂಗುದೀಪ ಪ್ರೊಡಕ್ಷನ್ ನಿರ್ಮಾಣ ಮಾಡಿದಂಥ ಈ ಸಿನಿಮಾದ ಮೂಲಕ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಕಾಲಿಟ್ಟಂಥ ರಚಿತಾ ಹಿಂತಿರುಗಿ ನೋಡುವಂಥ ಪ್ರಮೇಯವೇ ಬರಲಿಲ್ಲ. ಸದ್ಯ ಭರ್ಜರಿ ಬ್ಯಾಚುಲರ್ಸ್ 2 ಶೋನಲ್ಲಿ ಈ ಬಗ್ಗೆ ರಚಿತಾ ಮನಬಿಚ್ಚಿ ಮಾತನಾಡಿದ್ದಾರೆ. ಇದೇ ಶೋನಲ್ಲಿ ಮಾತ್ರ ಅಲ್ಲ, ಈ ಹಿಂದೆಯೂ ಕೂಡ ಸಾಕಷ್ಟು ಸಲ ರಚಿತಾರಾಮ್ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಇನ್ಫ್ಯಾಕ್ಟ್ ದರ್ಶನ್ ಅವರು ಜೈಲು ಸೇರಿದಂಥ ಸಂದರ್ಭದಲ್ಲಿ ರಚಿತಾ ಕೊಟ್ಟಿದ್ದಂತಹ ಒಂದು ಸಪೋರ್ಟ್ ಇದೆಯಲ್ಲ, ರಚಿತಾ ಆಡಿದಂಥ ಮಾತುಗಳಿದೆಯಲ್ಲ, ಬಹುಶಃ ಇವು ಪ್ರತಿಯೊಬ್ಬ ದರ್ಶನ ಅಭಿಮಾನಿಗಳ ರೋಮ ನೆಟ್ಟಗಾಗುವಂತೆ ಕೂಡ ಮಾಡಿತ್ತು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅಭಿಮಾನದ ಮಾತುಗಳನ್ನು ಇಲ್ಲಿ ದರ್ಶನ್ ಕುರಿತಾಗಿ ರಚಿತಾ ಆವತ್ತು ಕೂಡ ಆಡಿದ್ರು. ಜೊತೆಗೆ ಅಷ್ಟೇ ಗೌರವವನ್ನು ಇವತ್ತಿಗೂ ಕೂಡ ದರ್ಶನ್ ಬಗೆಗೆ ಮತ್ತು ದರ್ಶನ್ ಅವರ ಒಂದು ಕಾಳಜಿಯ ಬಗೆಗೆ ರಚಿತಾ ಇಟ್ಕೊಂಡಿದ್ದಾರೆ. ರಚಿತಾಗೆ ಅವಕಾಶ ಕೊಟ್ಟರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲ, ರಚಿತಾ ಅವರು ಹೇಳುವಂಥ ವಿಚಾರದಲ್ಲಿ ಸಾಕಷ್ಟು ಒಳ ಅರ್ಥಗಳಿದ್ದಾವೆ. ದರ್ಶನ್ ಅವರ ಒಳ್ಳೆತನ, ದರ್ಶನ್ ಅವರು ಇವರನ್ನು ಕೇರ್ ಮಾಡುವಂಥ ರೀತಿ, ದರ್ಶನ್ ಅವರು ಇವರನ್ನು ಬೆಳೆಸಿದಂಥ ರೀತಿ, ಬೇರೆಯವ್ರಿಗೆ ಕೊಟ್ಟಂಥ ಅವಕಾಶದ ರೀತಿ, ಇವೆಲ್ಲವನ್ನು ಕೂಡ ರಚಿತಾ ಯಾವತ್ತೂ ಕೂಡ ಮರೆತಿಲ್ಲ. ಇನ್ಫ್ಯಾಕ್ಟು ಹಾಗಿದ್ದಿದ್ರೆ ರಚಿತಾ ಇಲ್ಲಿ ಬಕೆಟ್ ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ಅಂತಲೂ ಕೂಡ ಕೆಲವರು ಹೇಳೋರಿದೆ. ಹಾಗಿದ್ದಿದ್ರೆ ರಚಿತಾಳನ್ನು ಎಲ್ಲ ಫಿಲ್ಮಿಗೂ ಕೂಡ ದರ್ಶನ್ ತೆಗೆದುಕೊಳ್ಬೇಕಾಗಿತ್ತಲ್ವ, ಯಾಕೆ 2-3 ಸಿನಿಮಾಕ್ಕೇನೆ ತೆಗೆದುಕೊಂಡು ಸುಮ್ಮನಾದರು? ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಇಲ್ಲಿ ದರ್ಶನ್ಗೆ ಬಕೆಟ್ ಹಿಡಿಯುವಂಥ ಪರಿಸ್ಥಿತಿ ಈಕೆಗಿಲ್ವೇ ಇಲ್ಲ. ಅಸಲಿಗೆ ಆ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ದರ್ಶನ್ ಕುರಿತಾದಂಥ ಆ ಗ್ರ್ಯಾಟಿಟ್ಯೂಡು ಇವತ್ತಿಗೂ ಕೂಡ ಇದೆ ಅನ್ನೋದು ನಾವು ಗಮನಿಸಬೇಕು.
ಇತ್ತೀಚೆಗೆ ಭರ್ಜರಿ ಬ್ಯಾಚುಲರ್ಸ್ 2 ಶೋನಲ್ಲಿ ರೀಕ್ರಿಯೇಟ್ ರೌಂಡನ್ನು ಮಾಡಲಾಗಿತ್ತು. ಅದರಲ್ಲಿ ಬುಲ್ಬುಲ್ ಸಿನಿಮಾದ ಒಂದಷ್ಟು ಸೀನ್ಗಳನ್ನು ರೀಕ್ರಿಯೇಟ್ ಮಾಡುವಂಥ ಅವಕಾಶ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ಗೆ ಮತ್ತು ರಮೋಲಾಗೆ ಸಿಗುತ್ತೆ. ಇಬ್ಬರು ಕೂಡ ಸೂಪರಾಗಿ ದರ್ಶನ್ ಮತ್ತು ರಚಿತಾ ಅವರನ್ನು ಇಮಿಟೇಟ್ ಮಾಡ್ತಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂಥ ರಚಿತೆಗೆ ಬುಲ್ಬುಲ್ ಸಿನಿಮಾದ ನೆನಪುಗಳು ಆಗ್ತವೆ ಸಹಜವಾಗಿ. ಆ ಸಿನಿಮಾ ಮಾಡಿದ ಮೇಲೆ ಎಲ್ಲರೂ ನನ್ನನ್ನು ಬುಲ್ಬುಲ್ ಅಂತಲೇ ಕರೀತಾರೆ. ಈಗಲೂ ಕೂಡ ಹಾಗೆ ಕರೀತಾರೆ. ನಾನು ಇರೋವರೆಗೂ ಕೂಡ ಎಲ್ಲರೂ ನನಗೆ ಬುಲ್ಬುಲ್ ಅಂತಲೇ ಕರೆದ್ರೆ ನನಗೆ ತುಂಬ ಖುಷಿ ಅಂತಲೂ ಕೂಡ ಮನಬಿಚ್ಚಿ ಹೇಳ್ತಾರೆ. ನನ್ನ ಬುಲ್ಬುಲ್ ತಂಡಕ್ಕೆ, ದರ್ಶನ್ ಸರ್ಗೆ, ಅವರ ಅಭಿಮಾನಿಗಳಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ನನ್ನ ಗಾಡ್ ಫಾದರ್ ದರ್ಶನ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಬಯಸ್ತೇನೆ. ಭರ್ಜರಿ ಬ್ಯಾಚುಲರ್ಸ್ 2 ಮೂಲಕ ಈ ಶೋನಲ್ಲಿ ತಲೆಬಾಗಿ ನಮಸ್ಕಾರ ಮಾಡುತ್ತಾ ಭಾವುಕರಾಗ್ತಾರೆ ರಚಿತಾ. ಈ ಮೂಲಕ ಇಲ್ಲಿ ದರ್ಶನ್ ಯಾವ ರೀತಿ ರಚಿತಾರನ್ನು ಈ ಇಂಡಸ್ಟ್ರಿಗೆ ಕರ್ಕೊಂಡ್ಬಂದರು ಮತ್ತು ಅದಕ್ಕೆ ರಚಿತಾ ಸಲ್ಲಿಸಿದಂಥ ಗ್ರ್ಯಾಟಿಟ್ಯೂಡ್ ಅಥವಾ ಧನ್ಯವಾದ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಾಕ್ಷಿ ಇದು. ಇಷ್ಟಕ್ಕೆ ಸುಮ್ಮನಾಗಿದ್ದಂಥ ರಚಿತಾ ಇನ್ನೂ ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾರೆ. ದರ್ಶನ್ ಅವರ ಕೆರಿಯರ್ನಲ್ಲೇ ಬುಲ್ಬುಲ್ ಒಂದು ಡಿಫ್ರೆಂಟ್ ಆದಂಥ ಸಿನಿಮಾ. ಅದು ಟೈಟಲ್ನಿಂದನೇ ಶುರುವಾಗಿತ್ತು. ಯಾಕೆಂದರೆ ಅವರ ಎಲ್ಲ ಸಿನಿಮಾಗಳು ಕೂಡ ಹೀರೋ ಪ್ರಧಾನ ಟೈಟಲ್ಗಳನ್ನು ಹೊಂದಿರ್ತಿದ್ವು. ಆದರೆ ಮೊಟ್ಟ ಮೊದಲ ಬಾರಿಗೆ ನಾಯಕಿ ಪ್ರಧಾನ ಟೈಟಲನ್ನು ಕೊಟ್ಟಿದ್ದು ಈ ಸಿನಿಮಾಕ್ಕೆ. ಆದರೆ ಆ ಬುಲ್ಬುಲ್ ನಾನಾಗಿದ್ದು ಅದು ನನ್ನ ಅದೃಷ್ಟವೇ ಸರಿ. ಅದನ್ನು ದರ್ಶನ್ ಕೂಡ ರಚಿತಾಗೆ ಹೇಳಿದ್ರಂತೆ, ಏನು ಲಕ್ಕಿ ಕಣಮ್ಮ ನೀನು ಅಂತೇಳಿ. ದರ್ಶನ್ ಸರ್ ಕೆರಿಯರ್ನಲ್ಲಿ ನಾಯಕಿ ಪ್ರಧಾನ ಟೈಟಲ್ ಇರುವಂಥ ಸಿನಿಮಾಗಳನ್ನು ಮಾಡಿಯೇ ಇರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಅವರ ಬುಲ್ಬುಲ್ಗೆ ನಾನು ನಾಯಕಿ ಪ್ರಧಾನ ಟೈಟಲನ್ನು ಹೊಂದಿ ನಾಯಕಿ ಆಗಿದ್ದು, ಇದಕ್ಕೆ ನೀನು ಲಕ್ಕಿ ಅಂತಲೂ ಕೂಡ ದರ್ಶನ್ ನನಗೆ ಹೇಳ್ತಾ ಇರ್ತಾರೆ ಅಂತಲೂ ಕೂಡ ರಚಿತಾ ಹೇಳಿದ್ದಾರೆ. MD ಶ್ರೀಧರ್ ನಿರ್ದೇಶನದ ಬುಲ್ಬುಲ್ ಸಿನಿಮಾ ತೆಲುಗಿನ ಡಾರ್ಲಿಂಗ್ ಚಿತ್ರದ ರೀಮೇಕ್ ಆಗಿದ್ದರೂ ಕೂಡ ಒಂದಷ್ಟು ಸೀನ್ಗಳು 50 ಫಸ್ಟ್ ಡೇಟ್ಸ್ ಅನ್ನುವಂತಹ ಹಾಲಿವುಡ್ ಸಿನಿಮಾದಿಂದಲೂ ಕೂಡ ಸ್ಫೂರ್ತಿಯಾಗಿತ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಹಿಟ್ ಆಗಿತ್ತು. ಈ ಸಿನಿಮಾದಲ್ಲಿ ಅಂಬರೀಷ್ ಕೂಡ ನಟಿಸಿದರು. ಈ ಚಿತ್ರಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳಿಕೊಂಡಿದ್ದು ಮೊದಲ ಚಿತ್ರದಲ್ಲೇ ರಚಿತಾರಾಮ್ಗೆ ದೊಡ್ಡ ಗೆಲುವು ಸಿಕ್ಕಿತ್ತು. ಮೊದಲ ಸಿನಿಮಾದಿಂದನೇ ಸ್ಟಾರ್ ನಟಿಯಾಗಿ ರಚಿತಾರಾಮ್ ಬೆಳೆದುಬಿಟ್ಟಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರಚಿತಾ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ನಂತರ ಸಿಕ್ಕಿದ್ದೆಲ್ಲವೂ ಕೂಡ ಬರೀ ಸ್ಟಾರ್ ನಟರ ಜೊತೆಗೆ ಅವಕಾಶ. ಆ ಎಲ್ಲ ಅವಕಾಶಗಳನ್ನು ಕೂಡ ಸರಿಯಾಗಿ ಸದುಪಯೋಗಗೊಳಿಸ್ಕೊಂಡು ಇವತ್ತಿಗೆ ದರ್ಶನ್ಗೆ ಅದೇ ಪ್ರಮಾಣದ ಧನ್ಯವಾದವನ್ನು ಸಲ್ಲಿಸಿಕೊಂಡು, ಜೊತೆಗೆ ಎಲ್ಲೂ ಕೂಡ ದರ್ಶನ್ ಮಾಡಿದಂತಹ ಈ ಸಹಾಯವನ್ನು ಅಥವಾ ದರ್ಶನ್ ಕೊಟ್ಟಂಥ ಅವಕಾಶವನ್ನು ಎಲ್ಲೂ ಕೂಡ ಮರೆತಿಲ್ಲ ಅನ್ನೋದು ಖುಷಿಯ ವಿಚಾರ. ಅದ್ರ ಜೊತೆಗೆ ಇದೇ ಈ ವೇದಿಕೆಯಲ್ಲಿ ಅಂತಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ಸಲ ದರ್ಶನ್ ಸರ್ಗೆ ಧನ್ಯವಾದವನ್ನು ಸಮರ್ಪಿಸಿದ್ದಾರೆ ಇದೇ ರಚಿತಾರಾಮ್. ಇನ್ಫ್ಯಾಕ್ಟು ದರ್ಶನ್ ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಏನೇ ಆಗಲಿ ದರ್ಶನ್ ಸರ್ ಜೊತೆಗೆ ನಾನು ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿದರು. ಇದೇ ಕಾರಣಕ್ಕೆ ದರ್ಶನ್ ಹೊರಗಡೆ ಬಂದು ಧನ್ಯವಾದ ಸಮರ್ಪಿಸುವಂಥ ಒಂದು ವಿಡಿಯೋದಲ್ಲೂ ಕೂಡ ರಚಿತಾ ಹೆಸರನ್ನು ಹೇಳಿದರು. ನಮ್ಮ ಬುಲ್ಬುಲ್ ರಚಿತಾ ಅಂತಲೇ ಹೇಳಿದರು. ಅದು ಕೂಡ ನೋಡಿ ಎಷ್ಟು ವಿಶೇಷ ಅಲ್ವಾ. ಇನ್ಫ್ಯಾಕ್ಟು ದರ್ಶನ್ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಸರ್ ಅವರ ಋಣ ನಮ್ಮ ಕುಟುಂಬದ ಮೇಲಿದೆ. ಅವರನ್ನು ಈ ಥರ ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಲೂ ಕೂಡ ಇದೇ ಬುಲ್ಬುಲ್ ರಚಿತಾರಾಮ್ ಹೇಳಿದರು. ಅಷ್ಟು ಮಾತ್ರವಲ್ಲ, ಸಾಯೋವರೆಗೂ ಕೂಡ ನಾನು ದರ್ಶನ್ಗೆ ಚಿರಋಣಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ರಾಜನನ್ನು ರಾಜನಂತೆ ನೋಡೋದಕ್ಕೆ ಬಯಸ್ತೇನೆ ಎನ್ನುವಂಥ ವಿಚಾರವನ್ನು ದರ್ಶನ್ ಭೇಟಿಯ ಬಳಿಕ ರಚಿತಾ ಹೇಳಿದರು. ಇನ್ಫ್ಯಾಕ್ಟು ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ರಚಿತಾ ದರ್ಶನ್ ಅವರನ್ನು ಹೋಗಿ ಭೇಟಿ ಮಾಡಿ ಮಾತಾಡಿಸಿ ಬಂದಿದ್ದರು. ಅಷ್ಟು ಮಾತ್ರವಲ್ಲ, ಯಾವಾಗ ದರ್ಶನ್ ಅವರು ಬಿಡುಗಡೆ ಆದರೂ ಅದಾದ ಬಳಿಕ ಸಿಕ್ಕಾಪಟ್ಟೆ ಸಂತೋಷಪಟ್ಟಂತಹ ಒಂದು ಜೀವದಲ್ಲಿ ಈ ರಚಿತಾರಾಮ್ ಕೂಡ ಒಬ್ಬರು ಅನ್ನೋದರಲ್ಲಿ ಡೌಟ್ ಇಲ್ಲ. ಅಷ್ಟು ಮಾತ್ರವಲ್ಲ, ದರ್ಶನ್ ಅವರ ಅಭಿಮಾನಿಗಳಿಗೆ ಅಷ್ಟೇ ಪ್ರಮಾಣದ ಧನ್ಯವಾದವನ್ನು ರಚಿತಾ ಇವತ್ತು ಹೇಳ್ತಾರೆ. ಯಾಕಂತ ಹೇಳಿದ್ರೆ ರಚಿತಾ ಅಂತ ಹೇಳಿದ್ರೆ ಅಷ್ಟೂ ದರ್ಶನ್ ಫ್ಯಾನ್ಸ್ಗೂ ಕೂಡ ಇಷ್ಟ. ಆ ದರ್ಶನ್ ಮೇಲಿರುವಂಥ ಪ್ರೀತಿ, ದರ್ಶನ್ ಮೇಲಿರುವಂಥ ಗೌರವ, ದರ್ಶನ್ ಮೇಲೆ ಇರುವಂತಹ ಒಂದು ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಅದು ಬಹುಶಃ ಬೇರೆ ಯಾವ ನಟಿಗೂ ಕೂಡ ಇಲ್ಲ. ಅದೆಷ್ಟೋ ಜನರಿಗೆ ದರ್ಶನ್ ಅವಕಾಶಗಳನ್ನು ಚಿತ್ರರಂಗದಲ್ಲಿ ಮಾಡಿಕೊಟ್ಟಿದ್ದಾರೆ. ಅವ್ರು ಯಾರಿಗೂ ಕೂಡ ಇರದಂತಹ ಒಂದು ವಿಶೇಷವಾದಂತಹ ಧನ್ಯತಾ ಮನೋಭಾವನೆ ಈ ರಚಿತಾರಾಮ್ ಅವರಿಗೆ ಇದೆ ಅನ್ನೋಂಥ ಕಾರಣಕ್ಕೋಸ್ಕರನೇ ದರ್ಶನ್ ಅವರ ಫ್ಯಾನ್ಸ್ಗೆ ಶಿರಬಾಗಿ ಡಿಂಪಲ್ ಕ್ವೀನ್ ರಚಿತಾರಾಮ್ ನಮಿಸುವಂಥದ್ದು, ಇವತ್ತಿಗೂ ಕೂಡ ಧನ್ಯವಾದ ಸಮರ್ಪಿಸುವಂಥದ್ದು, ಇವತ್ತಿಗೂ ಕೂಡ ಅಷ್ಟೇ ಗೌರವವನ್ನು ಕೊಡುವಂಥದ್ದು. ಜೀವ ಇರುವವರೆಗೂ ಕೂಡ ನನ್ನ ಹೆಸರು ಬುಲ್ಬುಲ್, ದರ್ಶನ್ ಅಭಿಮಾನಿಗಳಿಗೆ ನಾನು ಶಿರಬಾಗಿ ನಮಸ್ಕರಿಸ್ತೀನಿ ಅಂತೇಳ್ಬಿಟ್ಟು ರಚಿತಾ ಹೇಳುವಂಥದ್ದು. ಅಷ್ಟು ಮಾತ್ರವಲ್ಲ, ದರ್ಶನ್ ಸರ್ ಯಾವತ್ತೂ ನನಗೆ ಒಂದು ರೀತಿಯಲ್ಲಿ ಗಾಡ್ ಫಾದರ್ ಅನ್ನುವಂಥ ಮಾತನ್ನು ರಚಿತಾ ಇವತ್ತು, ನಿನ್ನೆ, ಮೊನ್ನೆ, ನಾಳೆ ಯಾವತ್ತೂ ಕೂಡ ಹೇಳ್ತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಓವರಲ್ಲಾಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ರಚಿತಾರಾಮ್ ಕೊಡುವಂಥ ಗೌರವ ಮತ್ತು ಇನ್ನಿತರರು ಕೊಡುವಂಥ ಗೌರವಕ್ಕೂ ಇರುವಂತಹ ಡಿಫ್ರೆನ್ಸು ನಿಮಗೆ ಯಾವ ರೀತಿ ಕಾಣಿಸುತ್ತೆ? ರಚಿತಾರಾಮ್ ಬಗ್ಗೆ ದರ್ಶನ್ ಫ್ಯಾನ್ಸ್ ನೀವೇನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ?
ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.